ಮುಂದಿನ ಆದೇಶದ ತನಕ ಪ್ರತಿಯೊಂದು ಡ್ರೀಮ್ ಲೈನರ್ ಪ್ರತಿ ಫ್ಲೈಟ್ಗಿಂತ ಮುಂಚೆ DGCA ಚೆಕ್ ಮಾಡುತ್ತೆ. ಗುಜರಾತ್ ದುರಂತದ ಬೆನ್ನಲ್ಲೇ DGCA ಆದೇಶ, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಆದೇಶ. ಇದು ಜೂನ್ 15ರಿಂದ ಪ್ರತಿ ಹಾರಾಟಕ್ಕೂ ಮುಂಚೆ ಪ್ರತಿಯೊಂದು ಡ್ರೀಮ್ ಲೈನರ್ 787-8 ಮತ್ತು 9 ಎರಡೂ ಮಾದರಿಯ ವಿಮಾನಗಳನ್ನು DGCA ಪರಿಶೀಲನೆ ಮಾಡುತ್ತೆ. ಏರ್ ಇಂಡಿಯಾ ಹತ್ರ ಇಂಥ 31 ವಿಮಾನಗಳಿದ್ದಾವೆ. ಇದು ಎಲ್ಲ ಏರ್ಲೈನ್ಗಳಿಗೂ ಅನ್ವಯವಾಗುವ ಆದೇಶ ಅಂತ ಅನ್ಕೊಳ್ತೀನಿ. ಯಾವ್ಯಾವ ಏರ್ಲೈನ್ ಹತ್ರ ಇಲ್ಲ, ಕೇವಲ ಏರ್ ಇಂಡಿಯಾಗೆ ಮಾತ್ರ. ಏರ್ ಇಂಡಿಯಾದ 30 ಡ್ರೀಮ್ ಲೈನರ್ಗಳು ಪ್ರತಿ ಹಾರಾಟಕ್ಕಿಂತ ಮುಂಚೆ DGCA ಚೆಕ್ಕಿಂಗಿಗೆ ಒಳಪಡ್ತಾವಂತೆ. DGCA ಆದೇಶ, ಏರ್ ಇಂಡಿಯಾ ಬಳಿ ಇರುವ 31 ಡ್ರೀಮ್ ಲೈನರ್ಗಳು ಪ್ರತಿ ಹಾರಾಟಕ್ಕಿಂತ ಮುಂಚೆ DGCAನಿಂದ ಪರಿಶೀಲನೆಗೊಳಪಟ್ಟು ಕ್ಲಿಯರೆನ್ಸ್ ತೆಗೆದುಕೊಳ್ಳಬೇಕು. ಎಸ್, ಏರ್ ಮಾರ್ಷಲ್ ಮುರಳಿ ಸರ್, ನಾನು ಈ ಪೈಲಟ್ ಹಿಂಗೆ ತಿರುಗಿಸ್ಕೊಂಡು ಬಂದು ಮತ್ತೆ ಲ್ಯಾಂಡ್ ಮಾಡುವ ಉದ್ದೇಶವನ್ನು ಹೊಂದಿದ್ರು. ಯಾಕೆಂದ್ರೆ ಅದೊಂದೇ ಆಪ್ಷನ್ ಇರೋ, ಬೇರೆ ಏನೂ ಆಪ್ಷನ್ ಇಲ್ಲ. ಅವರು ಅದನ್ನು ಎಕ್ಸಾಕ್ಟ್ಲಿ ಗೋ ರೌಂಡ್ ಆ್ಯಂಡ್ ಕಮ್ ಬ್ಯಾಕ್ ಆ್ಯಂಡ್ ಲ್ಯಾಂಡ್, ಇದನ್ನು ಮಿಲಿಟರಿ ಏರ್ ಕಾರ್ಡಲ್ಲಿ ನಾವು ಮಾಡ್ತಾನೆ ಇರ್ತೀವಿ. ಅದನ್ನು ನಾವು ಆ್ಯಕ್ಚುಲಿ ಟಚ್ ಆ್ಯಂಡ್ ಗೋ ಅಂತ ನಾವು ಹೇಳ್ತೀವಿ. ಇದಕ್ಕೆ ಇವರು ಬೇರೆ ಏನೋ ಒಂದು ಕಾಯಿನ್ ಮಾಡಿದ್ದಾರೆ, ಇವರು ಗೋ ರೌಂಡ್ ಆ್ಯಂಡ್ ಕಮ್ ಆ್ಯಂಡ್ ಫ್ಲೈ, ಇದು ಲ್ಯಾಂಡ್ ಅಂತ. ಅದನ್ನು ಟ್ರೈ ಮಾಡಿದ್ದಾರೆ, ಬಟ್ ಅದು ಆಗಿಲ್ಲ. ಬಿಕಾಸ್ ಅವ್ರಿಗೆ ಹಿ ಹ್ಯಾಡ್ ನೋ ಟೈಮ್, ವಿತ್ ಇನ್ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಹಿಟ್ ದ ಬಿಲ್ಡಿಂಗ್. ಸೊ ಅದಕ್ಕೆ ಅವ್ರಿಗೆ ಹೈಟೇ ಇರಲಿಲ್ಲ. ಸೆಕೆಂಡ್ಲಿ ಅವ್ರಿಗೆ ಇದನ್ನು ಲಿಫ್ಟ್ ಇರಲಿಲ್ಲ. ಎರಡನೇದು ಮೇ ಬಿ ಸ್ಪೆಕ್ಯುಲೇಷನ್ನು ಅವ್ರಿಗೆ ಇಂಜಿನ್ ಥ್ರಸ್ಟ್ ಇರಲಿಲ್ಲ. ಇಷ್ಟೆಲ್ಲ ಇಲ್ಲದೆ ಇರುವಾಗ ನೋ ಗೋಯಿಂಗ್ ಅರೌಂಡ್ ಹ್ಯಾಸ್ ನೋ ಮೀನಿಂಗ್. ಅಲ್ಲೇ ಹೋಗಿ ಅವರು ಹೊಡೆದಿದ್ದಾರೆ. ಪಾಪ ಹಿ ಹ್ಯಾಸ್ ಮೇಡ್ ಅನ್ ಎಫರ್ಟ್ ಟು ಸೇವ್ ದ ಪ್ಯಾಸೆಂಜರ್ಸ್ ಆ್ಯಂಡ್ ಹಿಮ್ಸೆಲ್ಫ್. ಬಟ್ ಆಗಿದೆ. ಇಷ್ಟೆಲ್ಲ ಆದ್ರೂ ಇದನ್ನು ಆ ಡೌಟ್ ಇದೆ. ನಾವು ಏರ್ ಇಂಡಿಯಾನಲ್ಲಿ ಯಾವಾಗ ಈ ಏರ್ಕ್ರಾಫ್ಟ್ನ 2014 ಇಂಡಕ್ಟ್ ಮಾಡ್ತೀವಿ, ಆಗ ನಮಗೆ 2 ಆಪ್ಷನ್ಸ್ ಇತ್ತು. ಒಂದು ಜನರಲ್ ಎಲೆಕ್ಟ್ರಿಕ್ ಇಂಜಿನು, ಇನ್ನೊಂದು ರೋಲ್ಸ್ ರಾಯ್ಸ್ ಟ್ರೆಂಟ್ 1000 ಇಂಜಿನ್ನು. ಟ್ರೆಂಟ್ 1000 ರೋಲ್ಸ್ ರಾಯ್ಸ್ ಇಂಜಿನ್ಗೆ ಅಷ್ಟು ಒಳ್ಳೆ ರೆಪ್ಯುಟೇಷನ್ ಇರಲಿಲ್ಲ ಆಗ. ಇದನ್ನು GE NX-1B ಇಂಜಿನ್ನ ನಾವು ಪ್ರಿಫರ್ ಮಾಡಿದ್ವಿ. GE NX-1B 4.5 ಮಿಲಿಯನ್ ಫ್ಲೈಟ್ ಅವರ್ಸ್ ಇಟ್ ಹಸ್ ಇದು ರೆಕಾರ್ಡೆಡ್ ಇನ್ ದ ಎಂಟೈರ್ ವರ್ಲ್ಡ್. ಆ್ಯಂಡ್ ಅಬ್ಸಲ್ಯೂಟ್ಲಿ ಅದು ಯಾವ ಥರ ಫ್ಲೈಟ್ ಸೇಫ್ಟಿ ಬ್ಯಾಡ್ ರೆಕಾರ್ಡು ಇಲ್ಲ, ಅದಕ್ಕೆ ಏನೂ ಆಗಿಲ್ಲ ಅದು ಏರ್ಕ್ರಾಫ್ಟ್ಗೆ. ಇವತ್ತು ಇದ್ದಕ್ಕಿದ್ದಂಗೆ 2 ಇಂಜಿನ್ನು ಫ್ಲೇಮ್ ಔಟ್. ಅದನ್ನು ಊಹಿಸ್ಕೊಳ್ಳೋದೇ ಕಷ್ಟ ಆಗ್ತಾ ಇದೆ ನನಗೆ. ಇಂಜಿನ್ ಫ್ಲೇಮ್ ಔಟ್ ಕೇಸಸ್ ನಾನು ನೋಡಿದ್ದೀನಿ ಬೇಕಾದಷ್ಟು. ಇಂಜಿನ್ ಫ್ಲೇಮ್ ಔಟ್ ಕೇಸಸ್ ರೆಗ್ಯುಲರ್, ಬೇಕಾದಷ್ಟು. MiG-21 ಅಟ್ ದ ಡ್ರಾಪ್ ಆಫ್ ಅ ಹ್ಯಾಡ್ ಇಂಜಿನ್ ಫ್ಲೇಮ್ ಔಟ್ ಆಗೋದು. ಬಟ್ ಇಂಜಿನ್ ಫ್ಲೇಮ್ ಔಟ್ 2 ಇಂಜಿನ್ನು ಒಟ್ಟಿಗೆ ಒಂದೇ ಸಾರಿ ಫ್ಲೇಮ್ ಔಟ್, ವೆರಿ ಡಿಫಿಕಲ್ಟ್ ಟು ಬಿಲೀವ್. ಅದನ್ನು ಇನ್ನೊಂದು ಥಿಯರಿ ಏನು ಅಂದರೆ, ಬರ್ಡಿಟ್ ಆಗಿರ್ಬೋದು. ನೈಟ್ ಟೈಮಲ್ಲಿ ಬರ್ಡಿಟ್ ಚಾನ್ಸಸ್ ಆರ್ ಮೋರ್. ಯಾಕೆಂದರೆ ಆ್ಯಕ್ಚುಲಿ ಇದನ್ನು ಬರ್ಡ್ ಸರ್ವೆನಲ್ಲಿ ಪ್ರತಿಯೊಂದು ಏರ್ಪೋರ್ಟಲ್ಲೂ ಬರ್ಡ್ ಸರ್ವೆ ನಾವು ಮಾಡ್ತೀವಿ. ಯಾವ್ಯಾವ ಥರ ಬರ್ಡು, ಯಾವ ಥರ ಹ್ಯಾಬಿಟ್ಯಾಟ್ ಎಲ್ಲ ಅದರ ಫುಲ್ ಡೀಟೇಲ್ಸು ಇದರಲ್ಲಿ ಏರ್ಪೋರ್ಟಲ್ಲಿ ಇರುತ್ತೆ. ಈ ಬರ್ಡ್ಸ್ ಎಲ್ಲ ಏನು ಮಾಡುತ್ತೆ, ಇದನ್ನು ರನ್ವೇ 2 ಸೈಡ್ ಎಡ್ಜಸ್ಸಲ್ಲಿ ಕೂತಿರುತ್ತೆ ರಾತ್ರಿ. ಸೊ ಏರ್ಕ್ರಾಫ್ಟ್ ಹೋಗುವಾಗ ಸಡನ್ಲಿ ಏನು ಮಾಡುತ್ತೆ, ಮುಂದೆ ಬಂದ್ಬಿಡುತ್ತೆ ಹಿಂಗೆ ಎದ್ಬಿಟ್ಟು. ಬಟ್ 2 ಕಡೆಯಿಂದ 2 ಇಂಜಿನ್ಗೆ ಬರ್ಡ್ ಇಂಜೆಕ್ಷನ್, ಡಿಫಿಕಲ್ಟ್ ಟು ಬಿಲೀವ್. ಸೆಕೆಂಡ್ಲಿ 1 ಇಂಜಿನ್ ಆಯಿತು ಅಂತ ಇಟ್ಕೋಣ. ಈ ಡ್ರೀಮ್ ಲೈನರ್ಗೆ ಹಿ ಕ್ಯಾನ್ ಫ್ಲೈ ವಿತ್ ಒನ್ ಇಂಜಿನ್, ಇಟ್ ಇಸ್ ಅಲೌಡ್ ಟು ಫ್ಲೈ. ಅವನು ಇಫ್ ಹಿ ವಾಂಟೆಡ್ ಹಿ ಕುಡ್ ಹವ್ ಗಾನ್ ಅಪ್ ಟು ಲಂಡನ್, ಬಟ್ ಎ ಸೇಫ್ ಪೈಲಟ್ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಲ್ಯಾಂಡ್ ಇನ್ ಅಹಮದಾಬಾದ್. ಅವನು he could have ಇದು ವಿತ್ 1 ಇಂಜಿನ್ he could have flown. ಸೊ ಈ ಬರ್ಡ್ ಹಿಟ್ ಥಿಯರಿಗೆ ಈಗೇನು ಎಲ್ಲರೂ ಮಾತಾಡ್ತಾ ಇದ್ದಾರೆ, ಅದು ಸ್ವಲ್ಪ ಸ್ವಲ್ಪ ಕಷ್ಟ, ಡಿಫಿಕಲ್ಟ್ ಟು ಬಿಲೀವ್. ಬಟ್ ಡೆಫಿನೆಟ್ಲಿ ಇಂಜಿನ್ ರಿಲೇಟೆಡ್ ಪ್ರಾಬ್ಲಮ್ ಇನ್ಯಾವ ಥರ ಇರೋಕ್ಕೆ ಸಾಧ್ಯ?
ಫ್ಯೂಯಲ್ ಸಪ್ಲೈ ಇಂಜಿನ್ ಕಟ್ ಆಫ್ ಆಗೋಯ್ತಾ? ಇಂಜಿನ್ಗೆ ಫ್ಯೂಯಲ್ ಸಪ್ಲೈ ಕಟ್ ಆಫ್ ಆಗೋದ್ರೆ ಅವ್ನು ವಿಲ್ ನಾಟ್ ಇವನ್ ಲಿಫ್ಟ್ ಆಫ್ ಫ್ರಮ್ ದ ಗ್ರೌಂಡ್. ಅಥವಾ ಲಿಫ್ಟ್ ಆಫ್ ಆದಮೇಲೆ ಕಟ್ ಆಫ್ ಆಯ್ತಾ? ಫ್ಯೂಯಲ್ ಸಪ್ಲೈ ಏನಾದ್ರು ಕಟ್ ಆಫ್ ಆಗಿದ್ರೆ ದೆನ್ ಇಟ್ಸ್ ಅ ಹ್ಯೂಮನ್ ಎರರ್. ಇದು ಟೆಕ್ನಿಕಲ್. ದಟ್ ಮೀನ್ಸ್ ಯಾರೋ ಸಂಬಡಿ ವಾಸ್ ಸೈನ್ ದ ಏರ್ಕ್ರಾಫ್ಟ್ ಆನ್ ಇಸ್ ನಾಟ್ ಇವನ್ ಬಾದರ್ ಟು ಚೆಕ್ ಇರಬಹುದು. ಸೊ ಇಷ್ಟೆಲ್ಲ ಆಗ್ತಾ ಇದೆ. ಬಟ್ ಈಗ ಫ್ಲಾಪ್ಸ್ ಅದನ್ನು ಟೇಕ್ ಆಫ್ ಪೊಸಿಷನಲ್ಲಿ ಇಲ್ಲ, ಅಂಡರ್ ಕ್ಯಾರೇಜ್ ಇಸ್ ಡೌನ್ 174 ನಾಟ್ಸ್ ಆದರೂ ಯು ಆರ್ ನಾಟ್ ರಿಟ್ರಾಕ್ಟೆಡ್ ಅಂಡರ್ ಕ್ಯಾರೇಜ್. ಆಮೇಲೆ ಥ್ರಸ್ಟ್ ಇಲ್ಲ, ಆಮೇಲೆ ಲಿಫ್ಟ್ ಇಲ್ಲ. ಇವೆಲ್ಲ ಒಂಥರ ಇದನ್ನು ವೆನ್ ಯು ಇದು ಡೂ ಅನ್ ಈಕ್ವೇಷನ್ ವಿತ್ ಆಲ್ ದಿಸ್, ಇಟ್ ಆಲ್ ಪಾಯಿಂಟ್ಸ್ ಡೌನ್ ಟು ಸಮ್ ಎರರ್ ಸಮ್ವೇರ್ ಅಟ್ ದ ಟೈಮ್ ಆಫ್ ರೋಲ್, ಟೇಕ್ ಆಫ್ ರೋಲ್. ಆಮೇಲೆ ಇನ್ನೊಂದು ಏನು ಅಂದರೆ ಅಜಿತ್, ಬಹಳ ಇಂಪಾರ್ಟೆಂಟು, ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಏನಾರು ತೊಂದರೆ ಇದ್ದರೆ ಏರ್ಕ್ರಾಫ್ಟಲ್ಲಿ ಟೇಕ್ ಆಫ್ ರೋಲಲ್ಲೇ ಗೊತ್ತಾಗೋಗುತ್ತೆ ಪೈಲಟ್ಗೆ. ಯಾಕೆಂದರೆ ಅವ್ನು ಮುಂದೆ ಎಲ್ಲ ಫೇಲ್ಯೂರ್ ವಾರ್ನಿಂಗ್ ಇಂಡಿಕೇಟರ್ ಇದೆ, ಎಸ್ ಗಾಟ್ ಆಡಿಯೋ ವಾರ್ನಿಂಗ್ಸ್, ಅವ್ನಿಗೆ ಪಿ ಅಂತ ಬರ್ತಾ ಇರುತ್ತೆ. ಏನು ಅವ್ನಿಗೆ ತೊಂದರೆ ಅದು ಏರ್ಕ್ರಾಫ್ಟಲ್ಲಿ, ಅವ್ನಿಗೆ ಆಡಿಯೋ ವಾರ್ನಿಂಗ್ ಬರುತ್ತೆ. ಆಮೇಲೆ ಇಂಡಿಕೇಟರ್ ಮಷಿನ್, ಅದು ಅಮೇಜಿಂಗ್ ಮಷಿನ್ ಮಷಿನ್ ಅಲ್ಲ. ಈ ಪರ್ಟಿಕ್ಯುಲರ್ ಡ್ರೀಮ್ ಲೈನರ್ ಇಸ್ ಅ ವೆರಿ ಟೆಕ್ನಿಕಲ್ ಮಾರ್ವಲ್. ಅವನಿಗೆ ಎದುರುಗಡೆನೆ ಪ್ಯಾನಲಲ್ಲಿ ರೆಡ್ ಲೈಟ್ ಫ್ಲಾಶ್ ಆಗ್ತಾ ಇರುತ್ತೆ. ಆಮೇಲೆ ಇವತ್ತು ಅವನು ಫ್ಲಾಪ್ನ ಅವನು ಲೋವರ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಅದು ಇಂಡಿಕೇಟ್ ಅವನಿಗೆ ಹಿ ಗೆಟ್ಸ್ ಅ ವಾರ್ನಿಂಗ್, ಫ್ಲಾಪ್ ನಾಟ್ ಡೌನ್ ಅಂತ. ನಮ್ಮ ಫೈಟರ್ ಏರ್ಕ್ರಾಫ್ಟಲ್ಲಿ ಬರುತ್ತೆ ಸ್ಟಡಿ ಇದನ್ನು ಫ್ಲಾಪ್ಸ್ ಆಪರೇಟ್ ಫ್ಲಾಪ್ಸ್ ಅಂಡರ್ ಕ್ಯಾರೇಜ್ ನಾಟ್ ಡೌನ್, ಅಂಡರ್ ಕ್ಯಾರೇಜ್ ಸ್ಟಿಲ್ 3 ಗ್ರೀನ್ ಬರ್ತಾ ಇರುತ್ತೆ. ಸೊ ಇಷ್ಟೆಲ್ಲ ವಾರ್ನಿಂಗ್ಸ್ ಇಟ್ಕೊಂಡು, ಇಷ್ಟೆಲ್ಲ ಮಲ್ಟಿಪಲ್ ರಿಡೆಂಡೆನ್ಸಿ ಇಟ್ಕೊಂಡು, ಅದು ಥ್ರಸ್ಟ್ ಇಲ್ಲ, ಲಿಫ್ಟ್ ಇಲ್ಲ, ಈ ಥರ ಅಂಡರ್ ಕ್ಯಾರೇಜ್ ಡೌನ್, ಇವೆಲ್ಲ ವೆನ್ ಯು ಕ್ಯಾಲ್ಕುಲೇಟ್ ಈ ಕಂಪ್ಲೀಟ್ ವೆನ್ ಯು ಪುಟ್ ಆಲ್ ದ ಫ್ಯಾಕ್ಟರ್ಸ್ ಟುಗೆದರ್ ಆ್ಯಂಡ್ ಕ್ಯಾಲ್ಕುಲೇಟ್, ಸಮಥಿಂಗ್ ಹ್ಯಾಸ್ ಗಾನ್ ರಾಂಗ್ ಅಟ್ ದ ಟೈಮ್ ಆಫ್ ಟೇಕ್ ಆಫ್ ರೋಲ್ ಇಟ್ ಸೆಲ್ಫ್. ಎಸ್. ಪೂಜಾ ಅವ್ರು ಏನು ಅನಿಸುತ್ತೆ ನಿಮಗೆ? ತಾವು ಪೈಲಟ್ಟು ಒಂದು ಇನ್ನೇನು ಟೇಕ್ ಆಫ್ ಆಗಬೇಕು ಅನ್ನುವಾಗ ಯಾರೋ ಒಬ್ಬರು ವಿಮಾನವನ್ನು ಥರೋ ಚೆಕ್ ಮಾಡಿ ನಿಮಗೆ ಹೇಳಿರ್ತಾರಲ್ವ, ಎವ್ರಿಥಿಂಗ್ ಈಸ್ ಫೈನ್, ಯು ಕ್ಯಾನ್ ಗೋ ಅಹೆಡ್ ಅಂತ. ಆ ಪ್ರೊಸೀಜರ್ ಹೇಳಿ. ಸರ್, ಮೇಂಟೆನೆನ್ಸ್ ಟೀಮ್ ಇರುತ್ತೆ, ಎಂಜಿನಿಯರ್ಸ್ ಇರ್ತಾರೆ, ಎಲ್ರೂ ಎವ್ರಿ ಡೇ ದೇ ಚೆಕ್ ದಿ ಏರ್ಕ್ರಾಫ್ಟ್. ಯಾವ್ದೋ ಒಂದು ಏರ್ಕ್ರಾಫ್ಟ್ ಇವತ್ತು ಆಪರೇಷನ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಅದು ಬೆಳಿಗ್ಗೆ ಇಟ್ ಹ್ಯಾಸ್ ಟು ಬಿ ಸೈನ್ಡ್ ಆಫ್ ಬೈ ದ ಇಂಜಿನಿಯರ್ಸ್, ಬೈ ದ ಮೇಂಟೆನೆನ್ಸ್ ಟೀಮ್. ಚೆಕ್ ಮಾಡ್ಬಿಟ್ಟು ಇದು ಏರ್ಕ್ರಾಫ್ಟ್ ಏರ್ ವರ್ದಿ ಇದೆ, ಇದಕ್ಕೆ ನೀವು ಫ್ಲೈ ಮಾಡಬಹುದು ಅಂತ. ಅಂಡ್ ಈವನ್ ಬಿಫೋರ್ ಎವ್ರಿ ಫ್ಲೈಟ್ ಕೂಡ ಪ್ರೀ ಫ್ಲೈಟ್ ಚೆಕ್ಸ್ ಆಗುತ್ತೆ. ಪ್ರೀ ಫ್ಲೈಟ್ ಚೆಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಂಡ್ ಅದು ಬರೀ ಎಂಜಿನಿಯರ್ಸ್ ಮೇಂಟೆನೆನ್ಸ್ ಟೀಮ್ ಅಲ್ಲ, ಪೈಲಟ್ಸ್ ಕೂಡ ಪ್ರೀ ಫ್ಲೈಟ್ ಚೆಕ್ಸ್ ಮಾಡ್ತಾರೆ, ವಿಚ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದೇರ್ ರುಟೀನ್. ಇದು ನಮ್ಗೆ ಟ್ರೈನಿಂಗ್ ಇಂದಾನೆ ಕಲ್ಸಿರ್ತಾರೆ ಎಷ್ಟು ಇಂಪಾರ್ಟೆಂಟ್ ಒಂದ್ ಪ್ರೀ ಫ್ಲೈಟ್ ಚೆಕ್ ಇರುತ್ತೆ, ಅದಕ್ಕೆ ಎಷ್ಟು ನೀವು ಟೈಮ್ ಕೊಟ್ಟು ನೀವು ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ನಮ್ಗೆ ಟ್ರೈನಿಂಗ್ ಅಲ್ಲೇ ಕಲ್ಸ್ಕೊಟ್ಟಿರ್ತಾರೆ. ಮತ್ತೆ ಈವನ್ ಎಲ್ಲ ಚೆಕ್ ಎಲ್ಲ ಆದ್ಮೇಲೆನು ನೀವ್ ಏರ್ಕ್ರಾಫ್ಟ್ ಅಲ್ಲಿ ಕುತ್ಕೊಂಡಿದ್ದೀರಾ, ಅವಾಗ್ಲೂ ನಿಮ್ಗೆ ಇಫ್ ಯು ಫೀಲ್ ಲೈಕ್ ದಿ ಏರ್ಕ್ರಾಫ್ಟ್ ಇಸ್ ನಾಟ್ ಏರ್ ವರ್ದಿ, ಏನೋ ಒಂದ್ ಮೇಜರ್ ಪ್ರಾಬ್ಲಮ್ ನಿಮ್ಗೆ ಅವಾಗ್ಲೂ ಗೊತ್ತಾಯ್ತು ಅಂದ್ರೆ the pilot in command, he has the right to not fly the aircraft. He has the right to reject the aircraft even at the last moment and say, illa, this flight is not going to be safe, this aircraft is not safe, ನಾನು ಇದು ಫ್ಲೈ ಮಾಡಲ್ಲ ಅಂತ ಅವರು ಹೇಳ್ಬಹುದು, even at the last moment. And even while taxiing, ಲೈನ್ ಅಪ್ ಮಾಡೋ ತನಕನೂ ಏನು ಪ್ರಾಬ್ಲಮ್ ಗೊತ್ತಾದ್ರೇನು they can easily turn around and come back. ಎರಡು ಎಂಜಿನ್ಗಳು ಎಟ್ ಎ ಟೈಮ್ ಫೇಲ್ ಆಗಿರುವ ಸಾಧ್ಯತೆಯ ಬಗ್ಗೆ ಮಾತಾಡ್ತಿದ್ದಾರೆ. ರನ್ವೇನಿಂದ ವಿಮಾನ ಮೇಲೆ 20ನೇ ಸೆಕೆಂಡಿಗೆ ಕೆಳಗೆ ಬೀಳುತ್ತಿದ್ದು, 1 in a million ಪಾಸಿಬಿಲಿಟಿ ಅಂತೆ. 10 ಲಕ್ಷ ಫ್ಲೈಟ್ಗಳ ಪೈಕಿ ಒಂದರಲ್ಲೇನೋ ಹಿಂಗಾಗಬಹುದು ಅಂತ. ಇದು ಕೂಡ ಆದರೆ ಫ್ಲೈಟ್ ಎಂಜಿನಿಯರ್ ಗೊತ್ತಾಗದೆ ಆಗಿರುವ ಸಾಧ್ಯತೆ ಇದೆಯಾ? ಸರ್ ಹೌದು, ಇವಾಗ ಇನ್ ಡೀಟೇಲ್ ಎಲ್ಲ ರೀಸನ್ಸ್ ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದಾರೆ, ಏನೇನ್ ಪಾಸಿಬಿಲಿಟಿ ಇದೆ, ಏನೇನ್ ಆಗ್ಬಹುದು ಅಂತ. ಬಟ್ ಎವ್ರಿ ರೀಸನ್ಗೆ ದೇರ್ ಇಸ್ ಸಮ್ ಕನ್ಫ್ಯೂಷನ್ ಅಸ್ ಟು ಇದು ಹೆಂಗ್ ಆಗಿರ್ಬಹುದು ಅಂತ. ಅದು ಇನ್ ಡೀಟೇಲ್ ಗೊತ್ತಾಗ್ಬೇಕಂದ್ರೆ ನಮ್ಗೆ ಅದೆಲ್ಲ FDR ಎಲ್ಲ ಅನಲೈಸ್ ಮಾಡಾದ್ಮೇಲೆನೆ, ಎಲ್ಲ ಪ್ರಾಪರ್ ಇನ್ವೆಸ್ಟಿಗೇಷನ್ ಆದ್ಮೇಲೆನೆ ನಮ್ಗೆ ಆಕ್ಚುಯಲ್ ರೀಸನ್ ಗೊತ್ತಾಗುತ್ತೆ ಏನ್ ಆಗಿರ್ಬಹುದು ಅಂತ. ಡೆಫಿನೆಟ್ಲಿ
ಐ ವುಡ್ ಥಿಂಕ್ ಎಂಜಿನಿಯರ್ಸ್ ಅವ್ರು ಎಲ್ರು ಅವ್ರ ಜಾಬ್ ಸರಿಯಾಗಿ ಮಾಡಿರ್ತಾರೆ ಅಂಡ್ ಬೆನಿಫಿಟ್ ಆಫ್ ದ ಡೌಟ್ ಕೊಡ್ಲೇಬೇಕು ಪೈಲಟ್ಸ್ ಆಗ್ಲಿ ಎಂಜಿನಿಯರ್ಸ್ ಆಗ್ಲಿ ಯಾರಾದ್ರೂ ಆಗ್ಲಿ, ಬಿಕಾಸ್ ಯಾರು ಡೆಲಿಬ್ರೇಟ್ಲಿ ಏನ್ ಮಾಡಲ್ಲ. ಏನೋ ಒಂದು ಓವರ್ ಸೈಟ್ ಆಗಿದೆ, ಅದು ಹ್ಯೂಮನ್ ಎರರ್ ಆಗಿದೆ ಅಂದ್ರೆ ಅದ್ ನಮ್ಗೆ ಆಮೇಲೆ ಗೊತ್ತಾಗುತ್ತೆ ಯಾರು ಎಲ್ ಮಿಸ್ ಔಟ್ ಮಾಡಿದ್ದಾರೆ, ಏನ್ ಕರೆಕ್ಟ್ ಆಗಿ ಚೆಕ್ ಮಾಡ್ಲಿಲ್ಲ, ಇನ್ ಕೇಸ್ ಇಫ್ ದಟ್ ಇಸ್ ದ ಕೇಸ್, ಇಫ್ ದಟ್ ಇಸ್ ವಾಟ್ ಹಸ್ ಹ್ಯಾಪೆಂಡ್. ಸೊ ಅಫ್ಕೋರ್ಸ್ ಅವ್ರಿಗೂ ಗೊತ್ತಿರಲ್ಲ ಈ ತರದ್ ಏನಾದ್ರು ಆಗುತ್ತೆ ಅಂತ. ಡೆಫಿನೆಟ್ಲಿ ಆ ತರದ್ ಏನಾದ್ರು ಪ್ರಾಬ್ಲಮ್ ಅವ್ರಿಗೆ ಚೆಕ್ಸ್ ಟೈಮ್ ಅಲ್ಲಿ ಗೊತ್ತಾಗಿದ್ರೆ ದೇ ವುಡ್ ಹ್ಯಾವ್ ರೆಕ್ಟಿಫೈಡ್ ಇಟ್. ಅಲ್ಲ, ತಾವು ಹೇಳ್ತಾ ಇದ್ದೀರ ಒಂದು ಗುಡ್ ವಿಲ್ನಲ್ಲಿ ಬೇಕು ಅಂತ ಯಾರು ಏನು ಮಾಡಿರೋದಿಲ್ಲ ಅಂತ, ಬಟ್ ಬೇಕು ಅಂತ ಮಾಡಿದ್ರೆ ಏನು ಕಥೆ ಅಂತ ಜಾನಕಿರಾಮ್ ಅವರು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಆ ಆ್ಯಂಗಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.